ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ. ನಾವು ಪ್ರತಿದಿನ ಪ್ರಾರ್ಥನೆ ಮಾಡ್ತೀವಿ, ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡ್ತೀವಿ, ತಂಡವಾಗಿ ಸೇರ್ಕೊಂಡು ಪ್ರಾರ್ಥನೆ ಮಾಡ್ತೀವಿ. ಆದರೆ ದೇವರಿಂದ ಯಾವುದೇ ಪ್ರತಿಫಲ ಸಿಗೋದಿಲ್ಲ. ವರ್ಷಾನುಗಟ್ಟಲೆ ಪ್ರಾರ್ಥನೆ ಮಾಡ್ತೀವಿ, ಫಲ ಸಿಗದೆ ಹೋದಾಗ ಬೇಸರಗೊಂಡು ಜನರು ಏನು ಮಾಡ್ತಾರಂದರೆ ವ್ಯಕ್ತಿಗಳನ್ನು ಅವಲಂಬಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ವ್ಯಕ್ತಿಗಳ ಮೇಲೆ ಡಿಪೆಂಡ್ ಆಗ್ತಾರೆ, ಅಥವಾ ಲೋಕದ ವಸ್ತುಗಳ ಮೇಲೆ ಡಿಪೆಂಡ್ ಆಗ್ತಾರೆ, ಅಥವಾ ಲೋಕದ ಆಚಾರ ವಿಚಾರಗಳ ಮೇಲೆ ಡಿಪೆಂಡ್ ಆಗ್ತಾರೆ. ಯಾವತ್ತಾದರೂ ನಾನು ಮಾಡುವ ಪ್ರಾರ್ಥನೆಗೆ ಯಾಕೆ ಸದುತ್ತರ ಸಿಗ್ತಾ ಇಲ್ಲ, ಯಾಕೆ ನನ್ನ ಪ್ರಾರ್ಥನೆ ದೇವರ ಸನ್ನಿಧಾನಕ್ಕೆ ಹೋಗ್ತಾ ಇಲ್ಲ, ದೇವರ ಸನ್ನಿಧಾನಕ್ಕೆ ಹೋಗುವ ಎಲ್ಲ ಪ್ರಾರ್ಥನೆಗಳಿಗೆ ದೇವರು ಸದುತ್ತರ ಕೊಡ್ತಾರೆ, ಯಾಕೆ ನನ್ನ ಪ್ರಾರ್ಥನೆ ದೇವರ ಬಳಿಗೆ ಹೋಗ್ತಾ ಇಲ್ಲ ಅನ್ನೋದು ಏನಾದರೂ ಯಾವತ್ತಾದರೂ ಕಂಡುಹಿಡಿದಿದ್ದೀವ, ಅಥವಾ ಯಾವತ್ತಾದ್ರೂ ಚಿಂತೆ ಮಾಡಿದ್ದೀವ? ವರ್ಷಾನುಗಟ್ಟಲೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ತಂಡವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ಹೋಗಬೇಕು, ಯಾರು ಎಲ್ಲೆಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಹೇಳ್ತಾರೋ ಅಲ್ಲೆಲ್ಲ ಹೋಗಿ ಪ್ರಾರ್ಥನೆ ಮಾಡ್ತೀವಿ. ಆದರೆ ಇವತ್ತಿನವರೆಗೂ ನಮಗೆ ದೇವರ ಮಾರ್ಗವನ್ನು ಕಂಡುಹಿಡಿಯಲಿಕ್ಕೆ ಆಗ್ತಾ ಇಲ್ಲ. ಪ್ರೈಸ್ ದ ಲಾರ್ಡ್. ದೇವರ ಮಾರ್ಗವನ್ನು ಕಂಡುಹಿಡಿಯಲಿಕ್ಕೆ ಆಗ್ತಾ ಇಲ್ಲ. ಆದರೆ ಬೈಬಲ್ ಹೇಳುತ್ತೆ, ಜ್ಞಾನೋಕ್ತಿಗಳ ಗ್ರಂಥ 28ನೇ ಅಧ್ಯಾಯ ವಾಕ್ಯ 9 ಹೇಳುತ್ತೆ, ಧರ್ಮಶಾಸ್ತ್ರಕ್ಕೆ ಕಿವಿ ಮುಚ್ಚಿಕೊಳ್ಳುವವನ ಪ್ರಾರ್ಥನೆ ದೇವರಿಂದ ತಿರಸ್ಕೃತವಾದ ಪ್ರಾರ್ಥನೆ. ದೇವರಿಂದ ತಿರಸ್ಕೃತವಾದ ಪ್ರಾರ್ಥನೆ. ನಾವು ಪ್ರಾರ್ಥನೆ ಮಾಡ್ತೀವಿ, ಇಲ್ಲ ಅಂತಲ್ಲ, ಆದರೆ ವಾಗ್ದಾನಗಳನ್ನು ಹಿಡಿದು ಪ್ರಾರ್ಥನೆ ಮಾಡ್ತೀವ, ಬೈಬಲಲ್ಲಿರುವ ವಾಕ್ಯಗಳನ್ನು ಹಿಡಿದು ಪ್ರಾರ್ಥನೆ ಮಾಡ್ತೀವ, ಬೈಬಲ್ಗೆ ಹೆಚ್ಚು ಮಹತ್ವ ಕೊಡ್ತೀವ, ಅಥವಾ ಲೋಕದ ಆಚಾರ ವಿಚಾರಗಳಿಗೆ ಮಹತ್ವ ಕೊಡ್ತೀವ, ಅಥವಾ ನಮ್ಮ ವೈಯಕ್ತಿಕ ಆಲೋಚನೆಗಳಿಗೆ ಹೆಚ್ಚು ಮಹತ್ವ ಕೊಡ್ತೀವ, ಅಥವಾ ಬೇರೆ ಯಾರೋ ಹೇಳಿದ್ರು ಈ ಥರ ಮಾಡಿ ಅಂತ ಹೇಳಿದ್ರು ಅದಕ್ಕೆ ಹೆಚ್ಚು ಮಹತ್ವ ಕೊಡ್ತೀವ. ಆ ಥರ ಏನಾದರೂ ಕೊಟ್ಟಿದ್ದೆ ಆದರೆ ಆ ಪ್ರಾರ್ಥನೆಗೆ ದೇವರು ಸದುತ್ತರ ಕೊಡೋದಿಲ್ಲ. ಪ್ರೈಸ್ ದ ಲಾರ್ಡ್. ಏಕೆ ಅಂತ ಹೇಳಿದ್ರೆ, ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ ಅಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ, ನೀನು ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿನಿಂದ ನಿನ್ನ ಸರ್ವೇಶ್ವರನನ್ನು ಹರಸಿದರೆ ಅವರು ನಿನಗೆ ಸಿಗುವರು. ಇದು ವಾಗ್ದಾನ. ಇದು ಆ ವಾಗ್ದಾನದಂತೆ ನಾವು ನಡ್ಕೊಳ್ತಾ ಇದ್ದೀವ? ಪೂರ್ಣ ಮನಸ್ಸಿಂದ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವ, ಅಥವಾ ಕಾಟಾಚಾರಕ್ಕೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವ, ಅಥವಾ ಬೇರೆ ಯಾರೋ ಹೇಳಿದ್ರು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವ? ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಏಕೆಂತೇಳಿದ್ರೆ, ಬೇರೆಯವರು ಹೇಳಿ ಪ್ರಾರ್ಥನೆ ಮಾಡೋದು ಅದು ನಮಗೆ ಅಷ್ಟು ಸೂಕ್ತ ಅನ್ನಿಸೋದಿಲ್ಲ. ಪ್ರಾರ್ಥನೆ ಅಂತ ಹೇಳಿದ್ರೆ ನಮ್ಮ ಮತ್ತು ದೇವರ ಮಧ್ಯೆ ಇರುವಂಥ ಒಂದು ಅತಿ ಸುಂದರವಾದ ಒಂದು ಬಾಂಧವ್ಯ. ನಮಗೇನು ಅವಶ್ಯಕತೆ ಇದೆ ಎಲ್ಲವನ್ನು ದೇವರು ಕೊಟ್ಟಿದ್ದಾರೆ, ಆದರೆ ದೇವರ ಯೋಜನೆಯಂತೆ ನಾವು ಜೀವಿಸ್ತಾ ಇದ್ದೀವ? ಪ್ರೈಸ್ ದ ಲಾರ್ಡ್. ಅದನ್ನು ನಾವು ಮೊದಲು ತಿಳ್ಕೊಳ್ಬೇಕು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಹಾಗಾಗಿ ನಾವು ಪ್ರಾರ್ಥನೆ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ನಾವು ಪ್ರಾರ್ಥನೆ ಮಾಡಬೇಕು. ಬಹಳ ಎಚ್ಚರಿಕೆಯಿಂದ ನಾವು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಯಾಕೆಂತೇಳಿದ್ರೆ, ಧರ್ಮಶಾಸ್ತ್ರವನ್ನು ನೀನು ಬದಿಗಿಟ್ಟು, ಬೈಬಲನ್ನು ನೀನು ಸೈಡ್ಗಿಟ್ಟು ಬರೇ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿದ್ರೆ ಆ ಪ್ರಾರ್ಥನೆ ದೇವರಿಂದ ತಿರಸ್ಕೃತವಾದ ಪ್ರಾರ್ಥನೆ. ಬೈಬಲಲ್ಲಿ ಬರೆಯಲ್ಪಟ್ಟಿದೆ, ಅದು ನಡೆಯುತ್ತೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಮನುಷ್ಯನ ಮಾತು ಮೀರಬಹುದು, ಆದರೆ ದೇವರ ಮಾತು ಎಂದಿಗೂ ಮೀರಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಸಾಧ್ಯವಾದ ಮಟ್ಟಿಗೆ ನಾವು ಧರ್ಮಶಾಸ್ತ್ರವನ್ನು ಓದೋಣ, ಅದನ್ನು ಧ್ಯಾನಿಸೋಣ, ಅದು ಬೈಬಲಲ್ಲಿ ಬರೆದಿರುವ ಎಲ್ಲ ವಾಕ್ಯಗಳನ್ನು ಅರ್ಥ ಮಾಡಿಕೊಂಡು ನಂತರ ನಮ್ಮ ಅವಶ್ಯಕತೆಗಳಿಗೆ ಪ್ರಾರ್ಥಿಸಲಿಕ್ಕೆ ಪ್ರಯತ್ನಿಸೋಣ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬದಲ್ಲಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸಲಿ. ಆಮೇನ್.